ರಾಜ್ಯದಲ್ಲಿ ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಆಡಳಿತ ಪಕ್ಷದ ಸಚಿವರು, ಶಾಸಕರುಗಳೇ ಈ ವಿಚಾರದಲ್ಲಿ ಹೇಳಿಕೆಗಳನ್ನು ನೀಡಿದರು. ಆದರೆ ದಿನೇ ದಿನೇ ಯಾವ ರೀತಿ ಇವತ್ತು ಮುಖ್ಯಮಂತ್ರಿ ಕಾಳಗ, ಕುರ್ಚಿ ಕಾಳಗ ಪ್ರಾರಂಭ ನಡೀತಾ ಇದೆ. ದಿನ ಬೆಳಗಾದರೆ ತಂಡೋಪತಂಡವಾಗಿ ದೆಹಲಿಗೆ ಮಂತ್ರಿಗಳು, ಶಾಸಕರುಗಳ ತಂಡ ಭೇಟಿ ನೀಡ್ತಾ ಇರುವಂಥದ್ದು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವಾರದಲ್ಲಿ 4 ದಿನ ದೆಹಲಿನಲ್ಲಿ, 3 ದಿನ ಬೆಂಗಳೂರಿನಲ್ಲಿ ಇರ್ತಾ ಇರುವಂಥದ್ದು. ಇವೆಲ್ಲದರ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯಿಂದ ಅಲ್ಲ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆಡಳಿತ ಪಕ್ಷದ ಸಚಿವರು, ಶಾಸಕರ ಬಡಿದಾಟದಿಂದಾಗಿ ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿಯಾಗಿದೆ. ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು, ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿರುವಂಥದ್ದು. ಇದರ ನಡುವೆ ರೈತರು, ಕಬ್ಬು ಬೆಳೆಗಾರರಿರ್ಬೋದು, ತೊಗರಿ, ಹುರುಳಿ ಬೆಳೆಗಾರರಿರ್ಬೋದು, ಮತ್ತೊಂದು ಕಡೆ ಮೆಕ್ಕೆಜೋಳ, ಭತ್ತ ಬೆಳೀತಕ್ಕಂಥ ರೈತರು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ರು ಸಹ ಪಾಪ ಮುಖ್ಯಮಂತ್ರಿಗಳು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಮಯ ಸಿಗದೇ ಇರುವಂಥದ್ದು. ಕಳೆದ ವಾರ ಮುಖ್ಯಮಂತ್ರಿಗಳು ಸಭೆ ಕರೆದ್ರು ಮೆಕ್ಕೆಜೋಳದ ವಿಚಾರದಲ್ಲಿ. ಕೃಷಿ ಸಚಿವರು ದೆಹಲಿಯಲ್ಲಿದ್ದರು. ಅಂದ್ರೆ ರಾಜ್ಯದ ರೈತರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲದೇನೆ, ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡದೇನೆ ಒಂದು ರೀತಿ ಗೊಂದಲವನ್ನ ಇವತ್ತು ಆಡಳಿತ ಪಕ್ಷದ ಸದಸ್ಯರೇ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ನೆನ್ನೆ ದಿನ ಹೇಳಿರುವಂಥದ್ದು, ಸರ್ಕಾರದ ಪರಿಸ್ಥಿತಿ ನೋಡ್ತಾ ಇದ್ರೆ ಇವ್ರ ಯೋಗ್ಯತೆಗೆ 140 ಶಾಸಕರು ಇದ್ದು ಕೂಡ ಆಡಳಿತ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಹೋಗ್ಲಿ. ಬೆಳಗಾವಿಗೆ ಬಂದು ಸುಮ್ಮನೆ ಕಾಟಾಚಾರಕ್ಕೆ ಅಧಿವೇಶನ ಮಾಡಿ ಪಾಪ ಬೆಳಗಾವಿನಲ್ಲಿ ರೈತರು ಇವತ್ತು ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ, ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸರ್ಕಾರ ಉತ್ತರವನ್ನು ಕೊಡ್ತದೆ. ಅದೇ ರೀತಿ ಮೆಕ್ಕೆಜೋಳ, ಭತ್ತ ಬೆಳೀತಕ್ಕಂಥ ರೈತರಿಗೆ ಸರ್ಕಾರ ಉತ್ತರವನ್ನು, ಪರಿಹಾರನ ಕೊಡುತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ. ಅಡಿಕೆ ಬೆಳೆಗಾರರು ಕೂಡ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಇದು ಯಾವುದಕ್ಕೂ ಕೂಡ ಪರಿಹಾರ ಕೊಡುವಂಥ ಲಕ್ಷಣಗಳು ಇವತ್ತು ಕಾಣ್ತಾ ಇಲ್ಲ. ಹಾಗಾಗಿ ಆಡಳಿತ ನಡೆಸೋದಕ್ಕೆ ಸಾಧ್ಯ ಆದ ನಡೆಸಿ, ಇದೇ ರೀತಿ ಕಿತ್ತಾಟ ಮಾಡಿಕೊಂಡು ದೆಹಲಿಯಲ್ಲಿ 4 ದಿನ ಕ್ಯಾಂಪ್ ಮಾಡೋ ಬದಲು ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಹೋಗೋದು ಒಳ್ಳೇದು. ತಾವೇನಾದ್ರೂ ಕೂಡ ರಾಜ್ಯಪಾಲರಿಗೆ ಮನವಿ ಮಾಡ್ತೀರಾ ಇಂಥ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಭೇಟಿ ಮಾಡ್ತೀರಾ? ಬೀದಿಗಿಳಿದು ಬಡಗೆ ತಗೊಂಡು ಹೊಡೆದಾಡ್ಕೊಳ್ತಕ್ಕಂಥ ಸನ್ನಿವೇಶ ಈಗಾಗಲೇ ಸೃಷ್ಟಿಯಾಗಿದೆ. ಅವ್ರು ಹೊಡೆದಾಡ್ಕೊಂಡ್ರೆ ನಾವು ಕೂಡ ಏನು ಮಾಡಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡ್ತೇವೆ. ಬಾಹ್ಯ ಬೆಂಬಲ ಸಿಕ್ಕಿದ್ರೆ ನಾವು ಸರ್ಕಾರ ಮಾಡ್ತೀವಿ ರೆಡಿ ಅನ್ನುವಂಥ ಮಾಜಿ ಮುಖ್ಯಮಂತ್ರಿ ಹೇಳಿದ, ಅದು ಬಿಜೆಪಿಯಲ್ಲಿ ಆ ಥರದ್ದು ಏನಾದರೂ ಇದೆಯಾ? ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಲ್ಲಿ ನಮ್ಗೆ ಯಾವುದೇ ರೀತಿ ಆಸಕ್ತಿ ಇಲ್ಲ. ನಾವು ಈ ಸರ್ಕಾರದಲ್ಲಿ DK ಶಿವಕುಮಾರ್ ಆಗಲಿ, ಮತ್ತೊಬ್ಬರಾಗಲಿ, ಯಾರೇ ಹೊರಗಡೆ ಬಂದು ಅವ್ರಿಗೆ ಬಾಹ್ಯ ಬೆಂಬಲ ಕೊಡೋದಾಗಲಿ, ಅವ್ರ ಬೆಂಬಲ ನಾವು ತೆಗೆದುಕೊಳ್ಳೋದಾಗಲಿ, ಅದು ಪ್ರಶ್ನೆ ಉದ್ಭವ ಆಗೋದಿಲ್ಲ. ರಾಜ್ಯದ ಮತದಾರರು ನಮಗೆ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ಒಂದು ವಿರೋಧ ಪಕ್ಷವಾಗಿ ಒಂದು ಜವಾಬ್ದಾರಿಯುತವಾಗಿ ಯಾವ ರೀತಿ ನಡೆದುಕೊಳ್ಬೇಕು ಅದು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಅದ್ರ ಬಗ್ಗೆ ಯಾವುದೋ ಚರ್ಚೆ ಮಾಡುವಂಥ ಪ್ರಶ್ನೆ ಇಲ್ಲ. ತಮ್ಮ ಅಮಿತ್ ಶಾ ಭೇಟಿಯವ್ರಿಗೆ ಏನಾಯ್ತು ಸರ್? ನಿಮ್ದು ಏನಾದರೂ ಕೂಡ ಬೆಳವಣಿಗೆ ಇದೆಯಾ ಸರ್? ನೆಕ್ಸ್ಟ್ ರಾಜ್ಯಾಧ್ಯಕ್ಷರಾಗಿ fighting within the ruling Congress government, and it is no secret from last 1 month cabinet ministers, MLAs, they are more in Delhi every week, including chief minister and deputy chief minister. They are camping in Delhi seeking appointment with Rahul Gandhi. And you look at the statement issued by Mallikarjun Kharge when he was here in Bangalore. He is so helpless. Such a senior politician, an experience of 5 decades. Mallikarjun Kharge says he has got nothing to do with this episode. Only Rahul Gandhi has to take a call.
This statement is given by none other than AICC President. So today, the people of Karnataka, as well as farmers, they're totally upset with the Congress government. Whether it's sugarcane growers, maize growers or paddy growers, they have been demanding compensation, more price, and they have hit the street from last 1 month. But this Congress government, they are least bothered about the farmers' issues. Last week, Chief Minister Siddaramaiah convened meeting to resolve maize issue. Agriculture Minister was in Delhi. He was not present in the Chief Minister's meeting. So this clearly shows the seriousness of the Agriculture Minister regarding the farmers' issue. And when the entire state is in distress, Chief Minister, Deputy Chief Minister, as well as Cabinet colleagues and MLAs, they are more in Delhi rather than Karnataka. So this is a one-side law and order situation is collapsing, and administration has completely collapsed because of this. So rather than blaming media or opposition party, Chief Minister as well as D.K. Shivakumar, they have to set their house in order. We have nothing to do with this entire. Where you Sir, see the the end of situation this? now, and some of them are relying on high command. So how is I have a small suggestion to Honorable Chief Minister Siddaramaiah ji. Since Assembly session, winter session is scheduled from December 8th onwards at Belgavi, the winter session, I think if it's appropriate, CM should decide to hold the session in Delhi rather than Belgavi, because the entire cabinet is camping in Delhi. So what is the point in having assembly session here in Belgavi? So my humble request to Honorable Chief Minister, before they come to Belagavi for assembly session, they should come with more clarity on the Chief Ministership. Because when farmers are in distress, they are seeking answers from the state government. They are seeking compensation from the state government. So before they come to Belagavi, they should come with a proper compensation package for the farmer community. If not, let them postpone the session, or if they are unable to handle the situation, let them resign and declare the election. सर आपको क्या लगता है डीके शिवकुमार जी एक तरफ सतीश जारकिहोली के साथ क्लोज डोर मीटिंग करते हैं, प्रियांक खरगे दिल्ली जाते हैं, वहां से एक मैसेज लेकर आते हैं, आपको लगता है इसे क्लाइमैक्स मिलेगा या नहीं? देखिए, अभी जो क्लोज डोर मीटिंग का कुछ मतलब नहीं है. पूरा कांग्रेस का जो अंदरूनी मामला है पूरा खुलकर रास्ते में आ चुका है. पूरा लोग MLA मिनिस्टर सभी रास्ते में उतरकर गाली दे रहे D.K. शिवकुमार सिद्धरामैया को. लेकिन परेशान इस बात की है, इस सरकार में क्या हो रहा है हमको कुछ लेना देना नहीं है. सिद्धरामैया कंटिन्यू होंगे और कुछ रिप्लेसमेंट होंगे, इसके बारे में हमको चिंता नहीं है. भारतीय जनता पार्टी को कल इस बात की चिंता है, जो राज्य का परिस्थिति है. किसान रास्ते में उतरकर हड़ताल कर रहे हैं पिछले 1 महीने से. इस इश्यूज़ को सरकार की तरफ से सुलझाना चाहिए. ये हमारा जिम्मेदारी भी है अपोजिशन पार्टी के नाते. अंत निकाल पाएगा, यहाँ के नेता नहीं निकाल पाएंगे आपस में? जब मल्लिकार्जुन खड़गे जो AICC प्रेसिडेंट है उसको ही अंत नहीं दिखा रहा है, अपोजिशन को कैसे दिखेगा? मामला ये है, मेरे ख्याल से मल्लिकार्जुन खड़गे हो या चीफ मिनिस्टर हो या D.K. शिवकुमार हो, किसी को ये मामला सुलझाना है, इसके बारे में कोई चिंता नहीं है. सभी कुर्सी के पीछे भाग रहा है, लेकिन किसानों के बारे में कोई चिंता नहीं कर रहा है. ये बहुत चिंता की बात है. इस मामले को बीजेपी कैसे एड्रेस करेगी? इनकी जो सत्ता की संघर्ष है, आप इसको कैसे एनकैश करेंगे? हमारा बीजेपी का जिम्मेदारी नहीं है. एनकैश कैसे करेंगे आप? एनकैश करने का ज़रूरत भी नहीं है. हम विपक्ष में हैं. विपक्ष के स्थान पर बैठ के सरकार को कैसे ठीक तरीके से रास्ते में लेके आना है, वो हम करेंगे. विपक्ष के प्रधानमंत्री सर उडुपी आ रहे हैं. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.